ಮತ್ತೆ ಸುವರ್ಣ ನ್ಯೂಸ್ಗೆ ಸ್ವಾಗತ. ಬೆಲೆ ಕಡಿಮೆಯಾಗಿದೆ, ಚಿನ್ನ ಖರೀದಿ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಕ್ರೆಡಿಟ್ ಕಾರ್ಡ್ ಇದೆ, ಉಜ್ಬಿಡೋಣ ಅನ್ಕೊಂಡಿದ್ದೀರಾ? ಹಾಗಾದ್ರೆ ನೀವು ಈ ಸ್ಟೋರಿ ನೋಡಲೇಬೇಕು. ಯಾಕಂದ್ರೆ ನಿಮಗೆ ಇಲ್ಲೊಂದು ಶಾಕಿಂಗ್ ನ್ಯೂಸ್ ಕಾದಿದೆ. RBIನ ಹೊಸ ನಿರ್ದೇಶನ ನಿಮ್ಮ ಆಸೆಗೆ ತಣ್ಣೀರೆರಚೋ ಸಾಧ್ಯತೆ ಇದೆ. ಚಿನ್ನ ಕೊಳ್ಳುವವರಿಗೆ ಶಾಕಿಂಗ್ ನ್ಯೂಸ್. ಕ್ರೆಡಿಟ್ ಕಾರ್ಡ್ ಬಳಸಿ ಚಿನ್ನ ಖರೀದಿಗೆ ಬ್ರೇಕ್. EMI ಮೂಲಕ ಆಭರಣ ಖರೀದಿಗೂ ಬ್ರೇಕ್. ತುಸುಮಟ್ಟಿಗೆ ಕಡಿಮೆಯಾಗಿರೋ ಚಿನ್ನದ ಬೆಲೆ ಗ್ರಾಹಕರನ್ನ ಹಳದಿ ಲೋಹದ ಖರೀದಿಗೆ ಪ್ರೇರೇಪಿಸುತ್ತಿದೆ. ಆದರೆ ಮಿತಿ ಮೀರಿದ ಬಂಗಾರದ ಆಮದಿನಿಂದ ಆಗ್ತಿರೋ ಆರ್ಥಿಕ ಮುಗ್ಗಟ್ಟನ್ನ ತಪ್ಪಿಸಲು ಸರ್ಕಾರ ಚಿನ್ನ ಕೊಳ್ಳಬೇಡಿ ಅಂತಿದೆ. ಈ ಗೊಂದಲದ ನಡುವೆಯೇ RBI ದೇಶಾದ್ಯಂತ ಬ್ಯಾಂಕ್ಗಳಿಗೆ ಹೊಸ ನಿಬಂಧನೆಯನ್ನ ಜಾರಿಗೊಳಿಸಿದೆ. ಅದೇನಪ್ಪಾ ಅಂದ್ರೆ ಕ್ರೆಡಿಟ್ ಕಾರ್ಡ್ ಮೂಲಕ ಬಂಗಾರ ಖರೀದಿಗೆ ಬ್ರೇಕ್ ಹಾಕೋದು. ಕ್ರೆಡಿಟ್ ಕಾರ್ಡ್ ಮೂಲಕ ಚಿನ್ನ ಖರೀದಿಗೆ EMI ಸೌಲಭ್ಯ ನೀಡದಂತೆ ರಿಸರ್ವ್ ಬ್ಯಾಂಕ್ ದೇಶದ ಎಲ್ಲಾ ಬ್ಯಾಂಕ್ಗಳಿಗೂ ಸೂಚಿಸಿದೆ. ಅಲ್ಲದೆ ಬ್ಯಾಂಕ್ನ ಶಾಖೆಗಳಲ್ಲಿ ಚಿನ್ನದ ನಾಣ್ಯ ಖರೀದಿಗೆ ಕ್ರೆಡಿಟ್ ಕಾರ್ಡ್ ಬಳಕೆ ನಿರ್ಬಂಧಿಸುವಂತೆ ಸೂಚಿಸಿದೆ. ಜೊತೆಗೆ ಚಿನ್ನ ಖರೀದಿಗೆ ಪ್ರೋತ್ಸಾಹ ನೀಡುವುದು, ಚಿನ್ನದ ನಾಣ್ಯಗಳ ಮಾರಾಟಕ್ಕೆ ಪ್ರೋತ್ಸಾಹ ನೀಡುವುದನ್ನು ಸಂಪೂರ್ಣ ನಿಲ್ಲಿಸುವಂತೆ RBI ಆದೇಶ ಮಾಡಿದೆ. ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳಲ್ಲಿ RBI ಸೂಚನೆಗಳು ಕಡ್ಡಾಯವಾಗಿ ಜಾರಿಯಾಗಲಿದ್ದು, HDFC ಸೇರಿದಂತೆ ಹಲವು ಖಾಸಗಿ ಬ್ಯಾಂಕ್ಗಳು ಈ ನಿಬಂಧನೆಗಳನ್ನು ಅಳವಡಿಸಿಕೊಳ್ಳಲಿವೆ. ಈ ಸಂಬಂಧ ಕೆಲವೇ ದಿನಗಳಲ್ಲಿ RBI ಮಾರ್ಗಸೂಚಿಯನ್ನ ಹೊರಡಿಸಲಿದೆ. ಇತ್ತೀಚೆಗಷ್ಟೇ ಚಿನ್ನದ ನಾಣ್ಯಗಳ ಮೇಲೆ ಪಡೆಯುವ ಸಾಲಕ್ಕೆ RBI ಬ್ರೇಕ್ ಹಾಕಿದೆ. ಜೊತೆಗೆ ಚಿನ್ನದ ಆಮದು ಕಡಿಮೆ ಮಾಡಲು ಆಮದು ಸುಂಕವನ್ನ ಏರಿಸಿದೆ. ಇದರ ಬೆನ್ನಲ್ಲೇ ಚಿನ್ನದ ಖರೀದಿ ಕಡಿತಗೊಳಿಸಿ ಆ ಮೂಲಕ ಆಮದಿನ ಮೇಲಿನ ಒತ್ತಡ ಕಡಿಮೆ ಮಾಡಲು RBI ಕ್ರೆಡಿಟ್ ಕಾರ್ಡ್ ಅಸ್ತ್ರವನ್ನ ಬಳಸಿದೆ. ಆದರೆ ಇದು ಬಂಗಾರ ಪ್ರಿಯರಿಗೆ ಒಂದು ಕಡೆ ಹಿನ್ನಡೆಯಾದರೆ ಚಿನ್ನದ ವ್ಯಾಪಾರಿಗಳಲ್ಲೂ ಬಿಸ್ನೆಸ್ ಡಲ್ ಆಗುವ ಆತಂಕ ಹೆಚ್ಚಿದೆ. ನಾನು ಗೋಲ್ಡ್ ಪರ್ಚೇಸ್ ಮಾಡಬೇಕಂತ ಬಂದೆ. ಇವಾಗ ಕಾರ್ಡು ನಿಲ್ಲಿಸ್ಬಿಟ್ಟಿದ್ದಾರೆ. ಇವಾಗ 50% ಮಾತ್ರ ನಾನು ಅಮೌಂಟ್ ತಂದಿರೋದು. ಅದರಿಂದ ತುಂಬ ಸಮಸ್ಯೆ ಆಗುತ್ತದೆ. ಯಾಕಂದರೆ ಇದು ದಿಢೀರಂತ ಈ ಥರ ಮಾಡಿರೋ ತುಂಬ ಸಮಸ್ಯೆ ಆಗ್ತಾಯಿದೆ. ಆಲ್ಮೋಸ್ಟ್ 50% ಆಫ್ ದಿ ಟ್ರಾನ್ಸಾಕ್ಷನ್ಸ್ ಕ್ರೆಡಿಟ್ ಕಾರ್ಡ್ ಮೂಲಕ ಟ್ರಾನ್ಸಾಕ್ಷನ್ಸ್ ನಡೆಯುತ್ತೆ. ಅದರಲ್ಲಿ EMI ಫೆಸಿಲಿಟಿ ಇರೋದು ಅಟ್ಲೀಸ್ಟ್ ಒಂದು 10 to 15% ಆಗುತ್ತೆ. ಆದ್ದರಿಂದ ಈ ರಿಸ್ಟ್ರಿಕ್ಷನ್ ಈಸ್ ನಾಟ್ ಹೆಲ್ತಿ ಫಾರ್ ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂ. ಒಟ್ಟಾರೆ ಈ ಮೂಲಕ ಕ್ರೆಡಿಟ್ ಕಾರ್ಡ್ ಬಳಸಿ ಚಿನ್ನ ಖರೀದಿಗೆ ಬ್ರೇಕ್ ಬಿದ್ದಿದೆ. ಮುಂದಿನ ದಿನಗಳಲ್ಲಿ ಆನ್ಲೈನ್ ಮೂಲಕ ಚಿನ್ನ ಖರೀದಿಗೂ ನಿರ್ಬಂಧ ಬೀಳೋ ಸಾಧ್ಯತೆ ಇದೆ. ಸೊ ಸಾಲ ಮಾಡಿ ಚಿನ್ನ ಖರೀದಿಸೋ ಗ್ರಾಹಕರು ಕ್ರೆಡಿಟ್ ಕಾರ್ಡ್ ಆಪ್ಷನ್ ಮರೆಯಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಇಸ್ರೋ ವಿಜ್ಞಾನಿಗಳ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ. ದೇಶದ ಮೊದಲ ದಿಕ್ಸೂಚಿ ಉಪಗ್ರಹ ನಭಕ್ಕೆ ಚಿಮ್ಮುತ್ತಲೇ ವಿಜ್ಞಾನಿಗಳ ಮುಖದಲ್ಲಿ ನಗುವಿನ ಅಲೆ. ಹೌದು, ಇಸ್ರೋ ಕಳೆದ ರಾತ್ರಿ ಹೊಸ ಇತಿಹಾಸವನ್ನ ನಿರ್ಮಿಸಿತು. ಆ ಉಪಗ್ರಹದ ಉಪಯೋಗಗಳ ಬಗ್ಗೆ ಇಲ್ಲಿದೆ ಒಂದು ರಿಪೋರ್ಟ್. ಕಕ್ಷೆ ಸೇರಿದ ಭಾರತದ ಚೊಚ್ಚಲ ದಿಕ್ಸೂಚಿ ಉಪಗ್ರಹ IRNSS-1A ಉಪಗ್ರಹದ ಉಪಯೋಗವೇನು? ವಾಹನ ಸವಾರರಿಗೆ ಹೇಗೆ ನೆರವಾಗಲಿದೆ ಸ್ಯಾಟಲೈಟ್? ಭಾರತದ ಪ್ರತಿಷ್ಠಿತ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಮತ್ತೊಂದು ಮಹತ್ವದ ಮೈಲಿಗಲ್ಲು ಸಾಧಿಸಿದೆ. ದೇಶದ ಮೊದಲ ದಿಕ್ಸೂಚಿ ಉಪಗ್ರಹವನ್ನ ಯಶಸ್ವಿಯಾಗಿ ಉಡಾಯಿಸಿದೆ. ಅಷ್ಟೇ ಅಲ್ಲ, ಇದೇ ಮೊದಲ ಬಾರಿಗೆ ಉಪಗ್ರಹವೊಂದನ್ನ ರಾತ್ರಿ ವೇಳೆ ಉಡಾವಣೆ ಮಾಡುವ ಮೂಲಕ ಇಸ್ರೋ ಐತಿಹಾಸಿಕ ಸಾಧನೆ ಮಾಡಿದೆ. ಕಳೆದ ರಾತ್ರಿ ಆಂಧ್ರದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ IRNSS-1A ಉಪಗ್ರಹ ಹೊತ್ತ PSLV-C-22 ರಾಕೆಟ್ ನಭಕ್ಕೆ ಚಿಮ್ಮಿತು. ಕಾರ್ಗತ್ತಲ ಮಧ್ಯೆ ಬೆಂಕಿಯುಗುಳುತ್ತಾ ಮೊದಲ ಸ್ವದೇಶಿ ಸ್ಯಾಟಲೈಟ್ ಹಾರಿತು. ಉಡಾವಣೆಯಾಗಿ ಸರಿಯಾಗಿ 20 ನಿಮಿಷಗಳಲ್ಲಿ ಬರೋಬ್ಬರಿ 1425 kg ತೂಕದ ದಿಕ್ಸೂಚಿ ಉಪಗ್ರಹ ತನ್ನ ನಿಗದಿತ ಕಕ್ಷೆ ತಲುಪಿತು. An IRNS satellite 1A satellite has been separated in a very precise orbit of 283 by 20,650 kilometers. ದೇಶದ ಮೊಟ್ಟ ಮೊದಲ ದಿಕ್ಸೂಚಿ ಉಪಗ್ರಹವಾದ IRNSS-1A ಪ್ರಯಾಣದ ವೇಳೆ ತಲುಪಬೇಕಾದ ಸ್ಥಳವನ್ನ ತಿಳಿಯಲು, ವಾಹನ ಸವಾರರು ಇರುವ ಸ್ಥಳವನ್ನ ಗುರುತಿಸಿ ನಿಗದಿತ ಸ್ಥಳಕ್ಕೆ ತಲುಪಲು ನಿಖರ ನ್ಯಾವಿಗೇಷನ್ ನೆರವು ನೀಡಲಿದೆ. ಈಗ ಕಾರ್, ಬಸ್, ವಿಮಾನ ಹಾಗೂ ಹಡಗುಗಳಲ್ಲಿ ಬಳಸಲಾಗುತ್ತಿರೋ ನ್ಯಾವಿಗೇಷನ್ ವ್ಯವಸ್ಥೆಯ ನಿಖರತೆಯನ್ನು ಇದು ಮತ್ತಷ್ಟು ಹೆಚ್ಚಿಸಲಿದೆ. ಎಂತಹ ಪ್ರದೇಶವಾದರೂ ಸರಿ, ಈ ಸ್ಯಾಟಲೈಟ್ ನೀಡೋ ಪಥವನ್ನ ಆಧರಿಸಿ ಹೋದರೆ ಅಸಲಿ ಲೊಕೇಶನ್ಗಿಂತ ಹೆಚ್ಚೆಂದರೆ 20 ಮೀಟರ್ನಷ್ಟು ವ್ಯತ್ಯಾಸವಾಗಬಹುದು ಅಷ್ಟೇ. ಇನ್ನು ಈ ಸ್ಯಾಟಲೈಟ್ನ ವ್ಯಾಪ್ತಿ ಭಾರತವಷ್ಟೇ ಅಲ್ಲದೆ ಗಡಿಯಿಂದ ಆಚೆಗಿನ 1500 ಕಿಲೋಮೀಟರ್ವರೆಗೂ ವಿಸ್ತರಿಸಿದ್ದು ಅಲ್ಲೂ ಬಳಸಬಹುದಾಗಿದೆ. ಅಲ್ಲದೆ ವಿಪತ್ತು ನಿರ್ವಹಣೆಗೂ ಈ ಸ್ಯಾಟಲೈಟ್ ನೆರವಾಗಲಿದ್ದು ಇದರ ಆಯುಷ್ಯ ಇನ್ನೂ 10 ವರ್ಷ.
We are trying our best to have one more PSLV flight, the C-23, during the December. If we are able to complete the 5 launches this year, and we have promised that every 6 months we will be producing one GSLV cryo stage for the missions. ಇತ್ತ ಮೊದಲ ಬಾರಿಯೇ ರಾತ್ರಿ ವೇಳೆ ಉಪಗ್ರಹ ಉಡಾವಣೆಯಲ್ಲಿ ಯಶಸ್ವಿಯಾಗಿರುವುದು ವಿಜ್ಞಾನಿಗಳ ಸಂತಸವನ್ನ ಮತ್ತಷ್ಟು ಹೆಚ್ಚಿಸಿದೆ. ಖಾಸಗಿ ಸಹಭಾಗಿತ್ವದಲ್ಲಿ ಮತ್ತಷ್ಟು ಉಪಗ್ರಹಗಳನ್ನು ಉಡಾವಣೆ ಮಾಡಲು ಇಸ್ರೋ ಉತ್ಸುಕವಾಗಿದೆ. ಒಟ್ಟಾರೆ ಇಸ್ರೋ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮಹತ್ವದ ಮೈಲಿಗಲ್ಲೊಂದನ್ನು ಸ್ಥಾಪಿಸಿದ್ದು, ಇನ್ನು 10 ವರ್ಷಗಳ ಕಾಲ ಈ ಉಪಗ್ರಹದ ಪ್ರಯೋಜನ ಇಡೀ ದೇಶಕ್ಕೆ ಲಭ್ಯವಾಗಲಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಇವಿಷ್ಟು ಈ ಹೊತ್ತಿನ ಸುದ್ದಿ. ಈಗ ತಲಹರಟೆ ಪ್ರಸಾರವಾಗುತ್ತೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.